ಇದೆ. ಒಂದೊಂದು ದಿನದಲ್ಲಿ ಆ ವೆಸ್ಟ್ ಬೆಂಗಾಲ್ನ ಹುಡುಗಿ ಬೆಂಗಳೂರಿನಲ್ಲಿ ಮಗುವನ್ನ ಇಟ್ಕೊಂಡು ರೋಡಲ್ಲಿ ನಿಂತಿದ್ರು. ಪರವಾಗಿಲ್ಲ, ಜೀವಂತವಾಗಿದ್ದಾಳೆ. ಎಷ್ಟೋ ಹೆಣ್ಣು ಮಕ್ಕಳು ಜೀವಂತವಾಗಿಲ್ಲ. ನನ್ನ ಪ್ರಕಾರವಾಗಿ ಇದೊಂದು ಲವ್ ಅಲ್ಲ. ಲವ್ನ ಮೂಲಕ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಅವರನ್ನ ಮತಾಂತರ ಮಾಡಿ, ಅವರಲ್ಲಿ ಮತಾಂಧತೆಯನ್ನು ತುಂಬಿ ಅವರ ಮತವನ್ನ ಹೆಚ್ಚಿಸುವಂತಹ ಒಂದು ಕೃತ್ಯ ನಡೀತಾ ಇದೆ. ನಮ್ಗೆ ಗೊತ್ತಿದೆ, ಇವಾಗ ನಮ್ಮ ಕಾಸರಗೋಡಿನಲ್ಲಿ ಅವರನ್ನ ಹೆಸರು ಹೇಳೋದಿಲ್ಲ, ವಾಪಸ್ ಬಂದಂತಹ ಹುಡುಗಿ ಅಲ್ಲಿರುವಂತಹ ಘಟನೆಗಳನ್ನು, ಆ ವಿಚಿತ್ರ ಘಟನೆಗಳನ್ನು ಹೇಳಿದಾಳೆ. ಯಾವ ರೀತಿ ಅವರನ್ನ ಮದುವೆಯಾಗಿ ಏನು ಎಲ್ಲೋ ಒಂದು ಬಿಡ್ತಾರೆ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಗೊತ್ತಿಲ್ಲ, ಆದ ಮಗುವನ್ನ 1 ವರ್ಷದೊಳಗೆ ತಕೊಂಡು ಹೋಗ್ತಾರೆ. ಇಂತಹ ಒಂದು ಭಯೋತ್ಪಾದಕ ಕೃತ್ಯಕ್ಕೆ ಅವರನ್ನು ಉಪಯೋಗ ಮಾಡುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ನೋಡಿ, ಇವಾಗ ಮದುವೆ ಆಯ್ತು, ಕರ್ಕೊಂಡು ಹೋದ. ಆಮೇಲೆ ಆ ತಾಯಿಗೂ ಅವರ ಕುಟುಂಬಕ್ಕೂ ಯಾರಿಗೂ ಕನೆಕ್ಷನ್ ಇರುವುದಿಲ್ಲ. ಅವಳು ಹೇಳಿದ್ದಾಳೆ, ಹೇಗಿದ್ದಾಳೆ, ಯಾರಿಗೂ ಏನು ಕನೆಕ್ಟ್ ಇರುವುದಿಲ್ಲ, ಯಾಕಂದ್ರೆ ಬಿಟ್ಟು ಬಿಡ್ತಾರೆ. ಆಮೇಲೆ ಅವಳ ಪರಿಸ್ಥಿತಿ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಹೆಣ್ಣು ಮಕ್ಕಳು ಇದನ್ನಾದ್ರೂ ನೋಡಿ ಜಾಗೃತಿ ಆಗಬೇಕು. ಹೆಚ್ಚಾಗಿ ಹೆತ್ತವರು ಹೆಣ್ಣು ಮಗಳನ್ನ ಬಿಟ್ಟು ಬಿಡ್ತಾರೆ. ಅವಳು ಪಿಜಿಯಲ್ಲಿ ಇರ್ತಾಳೆ. ಆ ಪಿಜಿಯ ಪರಿಸ್ಥಿತಿ ನೋಡಿದಾಗ ಇನ್ನಷ್ಟು ಕಷ್ಟ.